ನಮಸ್ಕಾರ ಆತ್ಮೀಯ ಪ್ರೇಕ್ಷಕರೇ, ಬಿಸಿ ಸುದ್ದಿ ನ್ಯೂಸ್ ಪೋರ್ಟಲ್ ಚಿತ್ರದುರ್ಗ ಅರ್ಪಿಸುವ ಮಾತುಕತೆ ಕಾರ್ಯಕ್ರಮಕ್ಕೆ ತಮಗೆ ಅಭಿಮಾನದ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎನ್ನುವ ಕವಿವಾಣಿಯನ್ನು ಸ್ಮರಿಸಿಕೊಳ್ಳುತ್ತಾ ಸಮಾಜದಲ್ಲಿ ತಾನು ಬದುಕುವುದರ ಜೊತೆಗೆ ಇತರರ ಬದುಕಿನ ನೋವು ನಲಿವುಗಳಿಗೆ ಸ್ಪಂದಿಸುತ್ತಾ ತನ್ನ ಕೈಲಾದ ಮಟ್ಟಿನ ಸೇವೆಯನ್ನು ಮಾಡುತ್ತಾ ಬದುಕನ್ನು ಸಾರ್ಥಕಪಡಿಸಿಕೊಳ್ಳುವ ಹಲವರ ಜೀವನ ಚರಿತ್ರೆಯನ್ನು ಕೇಳಿದ್ದೀರಿ. ಅಂಥವುದೇ ಒಂದು ಮನಕ್ಕೆ ತಟ್ಟುವ, ಹೃದಯ ಕಲಕುವ, ಸ್ಫೂರ್ತಿ ನೀಡಬಲ್ಲಂತಹ ಒಂದು ವಿಶೇಷ ಕಾರ್ಯಕ್ರಮದ ಮೂಲಕ ನಿಮಗೆ ಚಿತ್ರದುರ್ಗದ ಶಿಕ್ಷಣ ಪ್ರೇಮಿ, ಸಾಹಿತ್ಯ ಪರಿಚಾರಕ ಮತ್ತು ಸಮಾಜಮುಖಿ ಚಿಂತನೆಯ ಹರಿಕಾರರಾದಂತಹ ಹಿರಿಜೀವ ಒಬ್ಬರೊಂದಿಗೆ ಸಂದರ್ಶನವನ್ನು ಮಾಡ್ತಾ ಇದ್ದೇನೆ. ಅವರೇ ಚಿತ್ರದುರ್ಗದ ರಾಮಲಿಂಗ ಶೆಟ್ಟಿಯವರು. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನೀಗ ಬರಮಾಡ್ಕೊಳ್ತೇನೆ. ಸರ್, ತಮಗೆ ಅಭಿಮಾನದ ಸ್ವಾಗತ. ನಮಸ್ತೆ ಸರ್. ನಮಸ್ತೆ. ನನಗೆ ತುಂಬ ಸಂತೋಷ. ರಾಮಲಿಂಗ ಶೆಟ್ಟರು ಅಂದ ತಕ್ಷಣ, ಬಹುಶಃ ಶೆಟ್ಟರು ಅಂದ ತಕ್ಷಣ ವ್ಯಾಪಾರದಲ್ಲಿ ಬಹಳ ಚಾಣಕ್ಯರು, ಲಾಭ ನಷ್ಟಗಳ ಬಗ್ಗೆ ಲೆಕ್ಕ ಹಾಕುವವರು, ಬಹಳಷ್ಟು ಎತ್ತರದ ಮತ್ತು ಉನ್ನತವಾದಂಥ ಆದರ್ಶಗಳನ್ನು ಇಟ್ಕೊಂಡು ತಮ್ಮ ಸಮಾಜದ ಬಗ್ಗೆ ಚಿಂತನೆಯನ್ನು ಮಾಡುವಂಥವರು ಅನ್ನುವ ಮಾತಿದೆ. ಹೌದು. ಅದರ ಹೊರತಾಗಿ ರಾಮಲಿಂಗ ಶೆಟ್ಟರವರು ಒಂದಷ್ಟು ಶಿಕ್ಷಣಕ್ಕಾಗಿ, ಒಂದಷ್ಟು ಸಾಹಿತ್ಯಕ್ಕಾಗಿ, ಮಗನೊಂದಷ್ಟು ಸೇವೆಗಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡು ಹೊರಟಿದ್ದೀರಿ. ಹೌದು. ಈ ಹೊತ್ತಿನ ರಾಮಲಿಂಗ ಶೆಟ್ಟರು ಬಾಲ್ಯದ ದಿನಗಳಲ್ಲಿ ಬೆಳೆದು ಬಂದಂತಹ ರೀತಿ ಹೇಗಿತ್ತು ಸರ್? ನಾನು, ನಮ್ಮ ತಂದೆ ಭಾಳ ಚಿಕ್ಕ ವಯಸ್ಸಿನಲ್ಲೇ ತೀರೋದ್ರು. ಓಕೆ. ಸೊ ನನಗೆ ಆವಾಗ 12 ವರ್ಷ. ಮುಂದೆ ಏನು ಮಾಡಬೇಕು ಅಂತ ದಾರಿ ಇರಲಿಲ್ಲ. ಅವಾಗ ನಮ್ಮ ಬ್ರದರ್ ಇನ್ ಲಾ ಅವರು ಕರ್ಕೊಂಡೋಗಿ ಮಲ್ಲಾಡಹಳ್ಳಿಗೆ ಸೇರಿಸಿದ್ರು. ಆ ಮಲ್ಲಾಡಹಳ್ಳಿಯಲ್ಲಿ ಮೊದಲು ಒಂದು 6 ತಿಂಗಳು ತುಂಬಾ ಕಷ್ಟ ಆಯಿತು. ನಮಗೆ ರೂಢಿ ಇಲ್ಲ, ಒಬ್ಬನೇ ಮಗ, 7 ಜನ ಅಕ್ಕ ತಂಗಿಯರು. ಆದರೂ ಅಲ್ಲಿ ಬೆಳೆದಾಗ ಏನಾಯ್ತು ಅಂದರೆ, ಅಲ್ಲಿ ಸೇವೆ ಮಾಡ್ತಾ ಇದ್ದಿದ್ದು ನಮ್ಮ ಗುರುಗಳನ್ನ ನೋಡಿ ನಾವು ಯಾಕೆ ಮಾಡಬಾರ್ದು, ಅವರಂಗೆ ಆಗಕ್ಕಂತೂ ಸಾಧ್ಯ ಇಲ್ಲ, ಬಟ್ ಅವ್ರ ಮಾರ್ಗದಲ್ಲಿ ನಡಿಬೇಕು ಅನ್ನೋದು ನಮಗೆ ಭಾಳ ಆಸೆ ಆಯಿತು. ಆವತ್ತಿನಿಂದ ಅದು SLC ಮುಗಿಸಿ ಚಿತ್ರದುರ್ಗಕ್ಕೆ ಬಂದೆ. ಜೀವನ ಜಂಜಾಟ ಆದರೂ ಏನು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದೆ. ಮುಂದೆ ಡಿಗ್ರಿ ಮಾಡಬೇಕಾದ್ರೆ ನಾನು ಒಬ್ಬ ರೆಗ್ಯುಲೇಟೆಡ್ ಮಾರ್ಕೆಟ್ನಲ್ಲಿ ಅಂಗಡಿ ಲೆಕ್ಕ ಬರ್ಕಂತ ನನ್ನ ಜೀವನನ ನಾನು ಸಾಗಿಸ್ದೆ. ಅವಾಗ ಭಾಳ ಕಷ್ಟತರವಾದ ಜೀವನ ನೋಡ್ತಾ ಇದ್ದೆ. ಭಾಳ ಜನಕ್ಕೆ ಅನುಭವಿಸ್ತಾ ಇದ್ದಿದ್ದು ನೋಡಿ ನಮಗೂ ಮುಂದೆ ಯಾವ್ದಾದ್ರು ಈ ಥರ ಆಗ್ಬಿಡುತ್ತಾ, ಏನು ಮಾಡಬೇಕು ಅನ್ನೋ ಯೋಚನೆ ಬಂತು. ಸರ್ವೀಸೇ ಮುಂದಕ್ಕೆ ಹೋಗೋಣ ಅಂತಂದು ಆವಾಗ ಟೈಪಿಂಗ್ ಕಲಿತಾ ಇದ್ದೆ. ಆ ಟೈಪಿಂಗ್ ಕಲಿಬೇಕಾದ್ರೆ ಉದಯ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಅಂತ, ಉದಯ ವಾಣಿಜ್ಯ ವಿದ್ಯಾಶಾಲೆ, ಅವರು ನಮ್ಮ ಗುರುಗಳು ಅವ್ರು ಏನು ಮಾಡಿದ್ರು, ಅಪಾಯಿಂಟ್ಮೆಂಟ್ ಆಯಿತು ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ. ಆ ಶಾಲೆನ ನೀನು ನಡೆಸು, ನೀನು ಮಾಡು ಅಂತ ಹೇಳಿ ನನಗೆ ಧೈರ್ಯ ಮಾಡಿ ಬಿಟ್ಕೊಟ್ಟೋದ್ರು. ಆವತ್ತಿಂದ ಅದನ್ನು ನಡೆಸ್ತಾ ಇದ್ದೆ. ಜೊತೆಗೆ ಆ್ಯಕ್ಟಿವಿಟೀಸ್ ಅಂದರೆ ಸಮಾಜ ಚಿಂತನಾ ಕಾರ್ಯಕ್ರಮಗಳು ಮಾಡ್ತಾ 75ನೇ ಇಸ್ವಿಯಿಂದಲೂ ನಾನು ಯಾರೇ ನಮ್ಮ ಜನಾಂಗದಲ್ಲಿ ಸತ್ತಾಗ ಅವ್ರ ಜೊತೆಗೆ ಹೋಗಿ ಹೊತ್ಕೊಂಡೋಗಿ ಅವ್ರದ್ದು ಕಾರ್ಯಗಳನ್ನ ಮುಗಿಸಿ ಬರ್ತಾಯಿದ್ವಿ. ಅದನ್ನ ಬರ್ತಾ ಇದ್ದಾಗ ನಮಗೆ ಇಂಥವೇ ಮಾಡಿದರೆ ಜನ ಎಲ್ಲ ನಮ್ಮನ್ನು ಯಾರು ರಾಮಲಿಂಗ ಶೆಟ್ಟಿ ಅಂದರೆ ಯಾರು ಅನ್ನೋದು ಗೊತ್ತಾಯಿತು. ಅವಾಗ ಅನಿಸ್ತು, ಈ ಕಾರ್ಯದಿಂದಲೇ ನಮಗೆ ಹೆಸರು ಬಂದಿರೋದು, ಜೀವನಕ್ಕೆ ಹೆಂಗನ ಆಗಲಿ ಮಾಡೋದಂತೂ ಮಾಡ್ಬೋದು. ವಾಣಿಜ್ಯ ಶಾಲೆ ನಡೆಸ್ಕೊತಾನೆ 82ರಲ್ಲಿ ನಾನು ಶ್ರೀಮತಿ ವಿಜಯಲಕ್ಷ್ಮಿ ಅವ್ರನ್ನ ಮದುವೆ ಆದೆ. ಮದುವೆ ಆದಮೇಲೆ ನನಗೆ ಸುಮಾರು 13 ವರ್ಷ ಮಕ್ಕಳಾಗಲಿಲ್ಲ. ಆ ಮಕ್ಕಳಾಗಲಿಲ್ಲ ಅನ್ನೋ ವಿಚಾರಕ್ಕೆ ಸೇವೆಯನ್ನು ಮಾಡಬೇಕು ಅನ್ನೋದು 86ನೇ ಇಸ್ವಿಯಿಂದ ವಾಸವಿ ಸಂಸ್ಥೆಗೆ ಯಾರಿಗೋಸ್ಕರ ಮಾಡಬೇಕು, ನಾವು ಇದ್ರೂ ಪ್ರಯೋಜನ ಇಲ್ಲ ಅನ್ನೋ ಮನಸ್ಸಿಗೆ ಇದು ಬಂತು. ಬೇಡ ಅಂತಂದು ಏನೋ ಬೇಡ, ಮಕ್ಕಳ ಹತ್ರ ಇದ್ರೆ ನಮ್ಮ ಟೈಮ್ ಪಾಸ್ ಆಗುತ್ತೆ ಅಂತ ನಮ್ಮ ಲೆಕ್ಚರರ್ಸ್ನೆಲ್ಲ ನೋಡಿ ಅದೊಂದು ಆಸೆ ಇತ್ತು. ಸಮಯನೂ ಬಂತು. ವಾಸವಿ ವಿದ್ಯಾಸಂಸ್ಥೆಗೆ ಕಾರ್ಯದರ್ಶಿಯಾಗಿ 86ನೇ ಇಸ್ವಿಲಿ ಸೇರಿಕೊಂಡೆ. ಅದಕ್ಕಿಂತ ಮುಂಚೆ 81ನೇ ಇಸ್ವಿಲಿ ವಾಸವಿ ವಿದ್ಯಾರ್ಥಿ ನಿಲಯ ಅಂತ ಇದೆ, ಅದು ನಮ್ಮ ಜನಾಂಗಕ್ಕೆ ಮಾತ್ರ ಕೊಡ್ತೇವೆ. ಅಲ್ಲಿ ಸ್ಟೂಡೆಂಟ್
ವೆಲ್ಫೇರ್ ಆಫೀಸರ್, ಕ್ಷೇಮಾಭಿವೃದ್ಧಿ ಅಧಿಕಾರಿ ಅಂತ ಅಲ್ಲಿ ಆದೆ. ಅವಾಗ ಹಾಸ್ಟೆಲ್ ಹುಡುಗರನ್ನ ಆದಷ್ಟು ಇದು 4 ಗಂಟೆಗೆ ಎಬ್ಬರಿಸೋದು, ಅವ್ರಿಗೆ ಪ್ರೇಯರ್ ಮಾಡಿಸೋದು, ಓದಕ್ಕೆ ಕುಂಡ್ರಿಸೋದು, ರಾತ್ರಿ 10ವರೆಗೆ ಮಲಗಬೇಕು, ಈ ಥರ ಸಿಸ್ಟಮ್ ಮಾಡಿ ಮಲ್ನಾಡಿ ಹಳ್ಳಿಲಿ ನಾನು ಕಲ್ತಿದ್ನೋ ಅದನ್ನು ಮಾಡ್ತಾ ಹೋದೆ. ಆಮೇಲೆ ವಾಸವಿ ವಿದ್ಯಾಸಂಸ್ಥೆಗೂ ಬಂದೆ. ಅವರು ಕೇವಲ ಒಂದು 170 ಜನ ಹುಡುಗರಿದ್ರು. ಯಾಕಂದರೆ ಸರಿಯಾದ ಇದಿರಲಿಲ್ಲ. ಅಲ್ಲಿ ಬಂದಾಗ ಅನ್ನಿಸ್ತು ನಾನು ಯಾಕಾದ್ರೂ ಬಂದು, ಯಾಕೆ ಜನನೇ ಇಲ್ವಲ್ಲ ಅಂತ. ಆಮೇಲೆ ಡಿಪಾರ್ಟ್ಮೆಂಟಿಂದ ಒಬ್ಬರು DDP ಇದ್ರು, ಅವರು ನಿಮ್ಮ ಶಾಲೆ ಕ್ಲೋಸ್ ಮಾಡಿ ಅಂತ ಕೊಟ್ಟರು. ಯಾಕೆಂದರೆ ಕನ್ನಡ ಮೀಡಿಯಂ ಕಡಿಮೆ ಇದೆ, ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ 1 to 5th ನರ್ಸರಿ ಸೇರಿ 170 ಜನ ಹುಡುಗರಿದ್ರು. ಮಿನಿಮಮ್ 50 ಜನ ಇರಲೇಬೇಕು ಒಂದು ಸೆಕ್ಷನ್ ಅಂದರೆ. ಹಾಗಾಗಿ ಕ್ಲೋಸ್ ಮಾಡಿ ಅಂದರು. ಆವತ್ತು ಇಲ್ಲೊಬ್ಬ ಇನ್ಸ್ಪೆಕ್ಟರ್ ಆಫ್ ಸ್ಕೂಲ್ಸ್ ಅಂತ ಒಬ್ಬರು ಧನಪಾಲ್ ಅಂತ ಇದ್ರು ಸಾಹೇಬ್ರು. ಅವರು ಬಂದು ಹಿಂಗೆ ಆಗ್ಬಿಟ್ಟಿದೆಯಲ್ಲ ಸರ್ ಅಂತ. ಹಂಗನ್ನತ್ಲು, ನೀವು ಹುಡುಗರಿದ್ದೀರಿ, ನೀವು ಮಾಡ್ತೀರಿ, ನಾವು ನಡೀರಿ, ನಾವು ಬರ್ತೀವಿ, ನಾನಿದ್ದೀನಿ ನಡೀರಿ ಅಂತ DDP ಅವ್ರ ಹತ್ರ ಬಂದು ಅವ್ರ ಎದುರಿಗೆ, ಇಲ್ಲ ಸರ್ ಇವರು ಯಂಗ್ಸ್ಟರ್ ಇದ್ದಾರೆ, ಇವ್ರು ಮಾಡ್ತಾರೆ, ಇವ್ರಿಗೆ ದಯವಿಟ್ಟು ಅವಕಾಶ ಕೊಡಿ ಅಂತ ಆ ನೋಟಿಸ್ ಹಿಂದ್ಗಡೆ ಅವರೇ ಬರೆದು ಸೈನ್ ಹಾಕಿಸಿ ಅನುಮತಿ ಕೊಡಿಸಿದ್ರು. ಆ ಕೊಟ್ಟ ಮೇಲೆ ನಾವು ಮನೆಗೆ, ನಾನು ಪುರುಷೋತ್ತಮ್ ಗುಪ್ತಾ ಅಂತ ಒಬ್ಬರು ಅಲ್ಲಿ ಡೈರೆಕ್ಟರ್ ಆಗಿದ್ರು, ಅವರು ನಾನು ಮನೆಗೂ ಹೋಗಿ ನಮ್ಮ ಶಾಲೆಗೆ ಬಂದು ಸೇರಿಸಿ ಅಂತ ಹೇಳಿ ಇದು ಮಾಡಿದೆ. ಬಹುಶಃ ಆ ಕಾರಣಕ್ಕಾಗಿ ಆ ಹೊತ್ತಿನ ನಿಮ್ಮ ಶ್ರಮ ಮತ್ತು ಪೋಷಕರ ಮನವೊಲಿಸಿದ ರೀತಿ, ನೀವು ಮಲ್ಲಾಡಿಹಳ್ಳಿಯಲ್ಲಿ ಕಲಿತು ಬಂದಂತಹ ಶಿಕ್ಷಣದ ಕ್ರಮದ ಕಾರಣಕ್ಕಾಗಿ ಒಂದಷ್ಟು ವಾಸವಿ ವಿದ್ಯಾಸಂಸ್ಥೆ ಬೆಳೀತಾ ಬಂತು. ಕಟ್ಟಡನೂ ಎತ್ತರಕ್ಕೆ ಬೆಳೀತು, ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಯಿತು, ಶಿಕ್ಷಣದ ಗುಣಮಟ್ಟ ಚೆನ್ನಾಗಾಯ್ತು. ಇವತ್ತು ಚಿತ್ರದುರ್ಗದ ಪ್ರತಿಷ್ಠಿತ ಖಾಸಗಿ ಸಂಸ್ಥೆಗಳಲ್ಲಿ ವಾಸವಿ ವಿದ್ಯಾಸಂಸ್ಥೆ ಅನ್ನುವಂತ ಒಂದಾಯ್ತು. ಜೊತೆಗೆ ಕನ್ನಡ ಮಾಧ್ಯಮ ಶಾಲೆಗೆ ಗ್ರಾಂಟ್ ಸಿಕ್ತು. ಅಲ್ಲಿನ ನೌಕರರಿಗೆ ಒಂದಷ್ಟು ಜೀವನ ಬದುಕಿಗೆ ಆಧಾರ ಆಯ್ತು. ಹಾಗಾಗಿ ಒಂದು ಆರ್ಥಿಕವಾದಂತ ಸಬಲತೆ ಜೊತೆಗೆ ನಿಮ್ಮ ಇಚ್ಛಾಶಕ್ತಿ, ನಿಮ್ಮ ಕಮಿಟಿಯವರ ಸಹಕಾರದಿಂದ ಇವತ್ತು ವಿದ್ಯಾಸಂಸ್ಥೆ ಬಹಳ ಬೃಹದಾಕಾರವಾಗಿ ಬೆಳೆದಿದೆ. ಆ ಬೆಳವಣಿಗೆಯನ್ನ ಕಂಡು ಆ ಹೊತ್ತು 175 ಇದ್ದ ಮಕ್ಕಳ ಸಂಖ್ಯೆ ಇವತ್ತು 1000 ಹತ್ತಿರಕ್ಕೆ ಮುಟ್ಟಿರುವ ಸಂಖ್ಯೆ ನೋಡಿದಾಗ ನಿಮಗೆ ಯಾವುದೇ ಒಂದು ಕೆಲಸವನ್ನ ಮಾಡಿದ್ರೆ, ನಿಯಮಬದ್ಧವಾಗಿ ರೂಪಿಸಿದ್ರೆ ಯಶಸ್ಸು ಖಂಡಿತ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಾನು 2021ರಲ್ಲಿ ಆ ಶಾಲೆಯನ್ನು ಬಿಟ್ಟು ಬಂದೆ. 1500 ಚಿಲ್ಲರ ವಿದ್ಯಾರ್ಥಿಗಳು ಇದ್ರು. ಅವಾಗ ಅದ್ ನೋಡಿದಾಗ ಬಹಳ ಖುಷಿ ಆಯ್ತು. ಆಮೇಲೆ ಇವತ್ತು DGP ಆಗಿದ್ದಾರೆ ನಮ್ಮಲ್ಲಿ ಓದ್ಲಂತಾರು ಡಾಕ್ಟರ್ ಹರ್ಷ ಅಂತ, MBBS ಮಾಡಿ IPS ಮಾಡಿದ್ದಾರೆ. ಆಮೇಲೆ ಡಾಕ್ಟರ್ಸ್ ಇದ್ದಾರೆ, ಫಾರಿನಲ್ಲಿ ಇದ್ದಾರೆ. ಇದೆಲ್ಲ ನೋಡಿದಾಗ ಅವ್ರು ಬಂದಾಗ ಅವ್ರಿಗೆ ಬಂದು ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಅದು ನನ್ಗೆ ತುಂಬ ಬೇಜಾರು. ಯಾಕಂದ್ರೆ ನಮ್ಮ ಗುರುಗಳು ಯಾರಿಗೋ ಕಾಲಿಗೆ ನಮಸ್ಕಾರ ಮಾಡಿಸ್ಕೋಬಾರ್ದು, ನಮ್ಮ ಪಾಪ ಅವ್ರು ತಗೊಳೋದು ಬೇಡ, ಅವ್ರಿಗೆ ಯಾರಿಗನ ನಮಸ್ಕಾರ ಮಾಡಿದ್ರೆ ಅವರು ಸಹ ಅಡ್ಬಿದ್ದು ಬಿಡೋರು ಅಂತ ನೇಚರ್ ಅವರು ಗುರುಗಳದು. ಅದೇ ಥರ ನನಗೆ ಇಷ್ಟ ಆಗಲ್ಲ. ಆದರೂ ಹುಡುಗರು ಬಿಡೋದಿಲ್ಲ. ಇವತ್ತು ನಿಜವಾಗ್ಲೂ ಬಹಳ ಖುಷಿ ಆಗ್ತದೆ. ನಾವು ಏನೋ ಮಾಡ್ದಲೇ ಇದ್ರು ನಮ್ಮ ವಿದ್ಯಾರ್ಥಿಗಳು ಇದ್ದಾರೆ ಅನ್ನೋದೊಂದು ಖುಷಿ ಇದೆ. ಜೊತೆಗೆ ಅಲ್ಲಿಂದ ನೀವು 21ರ ನಂತರ ವಾಸವಿ ವಿದ್ಯಾಸಂಸ್ಥೆಯಿಂದ ಹೊರಗಡೆ ಬಂದ್ರಿ. ಒಂದು ತಾಮ್ರ ವಿದ್ಯಾಲಯ ಅನ್ನುವಂಥದ್ದೇನು ಇಂಗಳಗಾಲ್ ಗಣಿ ಭಾಗದಲ್ಲಿದ್ದ ಶಾಲೆ ಚಿತ್ರದುರ್ಗ ಟೌನಿಗೆ ಶಿಫ್ಟ್ ಆಯಿತು. ಅದರ ಉಸ್ತುವಾರಿಯನ್ನು ಇವತ್ತು ನೋಡ್ಕೊಳ್ತಾ ಇದ್ದೀರಿ. ಅಲ್ಲಿಯ ಗುರುಕುಲ ಶಿಕ್ಷಣ ಪದ್ಧತಿ ಅಂದ್ರೆ ಒಂದಷ್ಟು ಕಾನ್ಸೆಪ್ಟ್ ಇಟ್ಕೊಂಡು ಗುರುಕುಲ ವಿದ್ಯಾಲಯ ಅಂತ ಏನೋ ಮಾಡಿದ್ದೀರಿ. ಅದರ ಕಲ್ಪನೆ ಹೇಗೆ ಬಂತು ಸರ್? ಇದು ಈಗ ಕುಂಕುಮ ಇಡೋದಿಲ್ಲ, ಹಣೆಗೆ ಕೈಗೆ ಬಳೆ ಹಾಕಲ್ಲ ಹೆಣ್ಮಕ್ಳು. ನಮ್ಮ ಹಿಂದೂ ಧರ್ಮದ ಪ್ರಕಾರ ಕೈಗೆ ಬಳೆ ಹಾಕ್ಬೇಕು, ಕನ್ನಡಿಗೆ ಹಣೆಗೆ ಕುಂಕುಮ ಇಡಬೇಕು ಅನ್ನೋದು ನನ್ನ ಇಚ್ಛೆ. ವಾಸವಿಲಿದ್ದಾಗಲೂ ಸಹ ಅದೇ ಕೆಲಸ ನಾನು ಮಾಡ್ತಾ ಇದ್ದೆ. ಇಲ್ಲಿ ಬಂದ ಮೇಲೆ ಅನ್ನಿಸ್ತು, ಇಲ್ಲಿ ಸ್ವಲ್ಪ ಬಡತನದ ಮಕ್ಕಳಿದ್ದಾರೆ, ಅದೇ ಕಡಿಮೆ ಫೀಸಲ್ಲಿ ನಾವು ಇದನ್ನ ನಡೆಸ್ಬೇಕು ಅನ್ನೋದು ನಮ್ಮ ಸ್ನೇಹಿತರ ಅಭಿಲಾಷೆ. ಅವರಿಂದ ನಾವು ಅದೇ ತರ ಮೊದಲಿಂದಲೂ ನೇಚರ್ ಅಂದ್ರೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೊಡಬೇಕು ಅನ್ನೋ, ಅಂಕಗಳಿಗಿಂತಲೂ ಹೆಚ್ಚಾಗಿ ಸಂಸ್ಕಾರ ಮಕ್ಕಳನ್ನ ಸಮಾಜಕ್ಕೆ ಕೊಡಬೇಕು ಅನ್ನೋ ಧ್ಯೇಯ. ಹೌದು ಸರ್.
ಆ ನಿಟ್ಟಿನಲ್ಲಿ ಪೋಷಕರ ಸಹಕಾರ ಇದೆ, ಖಂಡಿತ ಇದೆ. ಓಕೆ. ಈಗ ನಡೆಸ್ತಾ ಈ ಚಾರಿಟಬಲ್ ವಾಸವಿ ಚಾರಿಟಬಲ್ ಟ್ರಸ್ಟ್ ಅಂತೇಳಿ ಆರಂಭಿಸ್ತೀರಿ, ಅದರಲ್ಲಿ ನೀವು ಟ್ರಸ್ಟಿಗಳಾಗಿ ಕೆಲಸ ಮಾಡ್ತೀರಿ. ಯಾವ ಒಂದು ಬದುಕಿನ ಅಂತ್ಯದಲ್ಲಿ ಅವರನ್ನ ಶವ ಸಂಸ್ಕಾರದ ಪಯಣಕ್ಕೆ ಕರ್ಕೊಂಡಕ ಆಗದೇ ಇರುವಂತಹ ಕುಟುಂಬಗಳಿಗೆ ಬೆನ್ನೆಲುಬಾಗಿ ನಿಲ್ತೀರಿ. ಅಲ್ಲಿ ನೀವು ಚಿರಶಾಂತಿ ಕಾರ್ಯಕ್ರಮ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಏನು ಈ ಚಿರಶಾಂತಿ ಕಾರ್ಯಕ್ರಮ ಅಂದರೆ? ಸರ್, ಹಿಂದೆ ನನ್ನ ಅಂದಾಜು 2004ನೇ ಇಸ್ವಿಲಿ ನಮ್ಮ ಚಿತ್ರದುರ್ಗದಲ್ಲಿದ್ದಂಥ ಫ್ರೀಡಮ್ ಫೈಟರ್ ಒಬ್ಬರು ಇದ್ರು, ಕಾಶಿ ಶೇಷಾದ್ರಿ ಗುಪ್ತಾ ಅಂತ. ಅವರು ಒಂದು ವಿಜಯದಶಮಿ ದಿವಸ ಎಕ್ಸ್ಪೈರ್ ಆದರು. ಅದು ಅವರು ಜನಗಳಿಗೆ ಪರಿಚಯ ಕಮ್ಮಿ ಇತ್ತು. ಹೀಗಾಗಿ ಅವ್ರ ಮಕ್ಕಳು ಯಾರು ನಮ್ಮ ಮೇಲೈತಿರ್ಲಿಲ್ಲ. ನಮ್ಮನ್ನು ಯಾರನ್ನ ಕಾಣದಲ್ಲೇ ಅವು ಏನೋ ಕಷ್ಟಪಟ್ಟು ದಹನ ಕಾರ್ಯವನ್ನು ಮುಗಿಸಿ ಬಂದರೆ ಯಾವ ಹೋಟ್ಲು ಇಲ್ಲ, ಅಂಗಡಿಗಳಿಲ್ಲ, ಬ್ರೆಡ್ಡು ಬಿಸ್ಕತ್ತು ತಿಂದು ಅವತ್ತು ಜೀವನ ಮಾಡಿದರು. ಇನ್ನು ಅವ್ರ ಮಗ ನಾನು ಟೈಪಿಂಗ್ ಸ್ಟೂಡೆಂಟ್ ಆಗಿದ್ದ, ಅವನೊಂದ್ಸರಿ ಹೇಳ್ದಾಗ ಇದು ತುಂಬ ನೋವಾಯಿತು. ಇದಕ್ಕೆ ಯಾರು ಜೊತೆಗೆ ಬರಲ್ಲ. ಅವಾಗ ನಮ್ಮ ಶ್ರೀನಿವಾಸ್ ಬಾಬು, ಮಂಜುನಾಥ್, ಆಮೇಲೆ ಅರುಣ್ ಕುಮಾರ್, ಇನ್ನೂ ಮುಂತಾದವರೆಲ್ಲ ಸೇರ್ಕೊಂಡು ವಾಸವಿ ಕ್ಲಬ್ನಲ್ಲಿದ್ವಿ. ಆ ವಾಸವಿ ಕ್ಲಬ್ನಲ್ಲೇ ಯಾಕೆ ಮಾಡಬಾರ್ದು ಇದನ್ನ ಮಾಡ್ತಾನೆ ಬಂದರೆ ಏನಾಯ್ತು ಅಂದರೆ ಜನ ಎಲ್ಲ ಸೇರಿಸಿ ಒಂದು 7 ಲಕ್ಷ ದುಡ್ಡು ಕೊಟ್ಟರು. ಆದರೆ ನಮ್ಮ ಶ್ರೀನಿವಾಸ್ ಬಾಬು ಮತ್ತೆ ಮಂಜುನಾಥ್ ಇವ್ರಿಬ್ಬರು ನೆನೆಸ್ಬೇಕಾದ್ದು ಇವತ್ತು ಧರ್ಮ. ಯಾಕಂದ್ರೆ ಆ ದುಡ್ಡನ್ನ ಅವ್ರು ಖರ್ಚು ಮಾಡಲೇ ಇಲ್ಲ, ಅದು ಉಂಡಿಯಾಗಿ ಹಾಗೆ ಇಟ್ಟು ನಮ್ಗೆ ಯಾರನ್ನ ಎಕ್ಸ್ಪೈರ್ ಆಗಿದ್ದಾರೆ ಅಂದ್ರೆ ಎಷ್ಟು ಬೇಕೋ ಅಷ್ಟು ದುಡ್ಡು ಹೇಳಿದ್ರು. ಯಾವುದೇ ಕಾರಣಕ್ಕೂ ನಮ್ಮ ಹೆಸರುಗಳನ್ನ ಹೇಳ್ಬಾರ್ದು. ಇದು ಅದಕ್ಕೋಸ್ಕರ ಚಾರಿಟಬಲ್ ಟ್ರಸ್ಟ್ ಅಂತ ಮಾಡಿ ಟ್ರಸ್ಟೀಸ್ ಅಂತ ಮಾಡಿಕೊಂಡು ಅದರ ಮುಖಾಂತರ ಕೊಡ್ತಾ ಇದ್ದೀವಿ. ನಮ್ಮ ಹೆಸರು ಹೇಳ್ಬೇಡಿ. ಈಗಲೂ ಕೊಡ್ತಾರೆ. ಒಂದು ವರ್ಷಕ್ಕೆ ಮಿನಿಮಮ್ 40ರಿಂದ 50 ಜನ ಎಕ್ಸ್ಪೈರ್ ಆಗ್ತಾರೆ. ಎಲ್ಲರಿಗೂ ಅವರೇ ಕೊಡ್ತಾರೆ. ಇವತ್ತು ಕೊಡ್ತಾ ಇದ್ದಾರೆ. ಓಕೆ. ಅಂದ್ರೆ ಇವತ್ತು ಯಾವ್ದಾದ್ರು ಟ್ರಸ್ಟ್ ಅಲ್ಲಿ, ಸಂಸ್ಥೆಯಲ್ಲಿ, ಒಂದು ಮಂಡಳಿಯಲ್ಲಿ ದುಡ್ಡು ಐತೆ ಅಂದ್ರೆ ನಮ್ದು ಒಂದಷ್ಟು ಪಾಲ್ ಕೊಟ್ಟು ಉಳಿದದ್ ನೀವು ಖರ್ಚು ಮಾಡ್ಕೊಳ್ರಿ, ಇಲ್ಲ ಏನೋ ತೀರಿಸ್ರಿ ಅನ್ನುವಂಥ ದಿನಮಾನಗಳಲ್ಲಿ ನೀವು ಹೆಸರನ್ನ ಹೇಳದೆ ಒಂದು ಶವ ಸಂಸ್ಕಾರದಂಥ ಪುಣ್ಯ ವಿಶೇಷದ ಕಾರ್ಯಕ್ರಮದಲ್ಲಿ ದೈವಾಧೀನರಾದಂಥ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳ್ತಾ ಅವರಿಗೆ ಬಲ ತುಂಬಿ ಆ ಕಾರ್ಯಗಳನ್ನು ಮಾಡುವಂಥ ಕೆಲಸದಲ್ಲಿ ಈ ಥರದ ಒಂದಷ್ಟು ಪುಣ್ಯಾತ್ಮರು ಇದ್ದಾರೆ ಅನ್ನೋದು ನಿಜಕ್ಕೂ ಬಹಳ ಸಂತೋಷದ ಸಂಗತಿ. ಜೊತೆಗೆ ನೀವು ಇದುವರೆಗೂ ಈ ರೀತಿಯ ಚಿರಶಾಂತಿ ಕಾರ್ಯಕ್ರಮಗಳು ಅಂದಾಜು ಎಷ್ಟು ಮಾಡಿರ್ಬೋದು ಸರ್? ಅಂದಾಜಾಗಿ ಹೇಳಿ. ಹೆಚ್ಚು ಕಮ್ಮಿ 1,000 ಜನ. 1,000 ಜನ. ನೋಡಿ, ಚಿತ್ರದುರ್ಗದಂತಹ ಈ ಬರಡು ನೆಲದಲ್ಲಿ ಬೇರೆ ಬೇರೆ ರೀತಿಯ ಆಡಂಬರ, ಹೂಮಾಲೆ ಹಾಕೋದು, ಸನ್ಮಾನ ಮಾಡಿಸ್ಕೊಳ್ಳೋದು ಕಾರ್ಯಕ್ರಮಗಳೇ ನಡೀಬೇಕಾದ್ರೆ ಸದ್ದಿಲ್ಲದೆ ಒಂದಷ್ಟು ಜೀವಕ್ಕೆ ಅಂದ್ರೆ ಅವರಿಗೆ ದೈವಾಧೀನರಾದಾಗ ಸುಸೂತ್ರವಾಗಿ ತಲುಪಬೇಕಾದಂಥ ಮಸಣದ ಜಾಗಕ್ಕೆ ಅವರನ್ನು ಕೊಂಡೊಯ್ದು ಪುಣ್ಯ ಕಾರ್ಯ ಮಾಡ್ತಾ ಅವತ್ತು ಬೇರೆ ಬೇರೆ ಊರುಗಳಿಂದ ಬಂದವರಿಗೆ ಆ ಸಂದರ್ಭಕ್ಕೆ ತಿಂಡಿಯನ್ನು ಹಂಚಿ ಕಳಿಸೋದಿದೆಯಲ್ಲ, ನಿಜಕ್ಕೂ ಒಂದು ಸಾರ್ಥಕ್ಯದ ಕೆಲಸ. ಒಂದು ವೃದ್ಧಾಶ್ರಮದಲ್ಲಿ ಯಾವ ರೀತಿ ಸೇವೆಯನ್ನು ಮಾಡ್ತಾರೋ ಅದರ ಮುಂದುವರೆದ ಭಾಗ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಈ ಥರದ ಒಂದು ಕಲ್ಪನೆ ನಿಮಗೆ ಮೂಡಿದಾಗ ನಿಮ್ಮ ಜೊತೆ ಇರುವ ಫ್ರೆಂಡ್ಸು ಅಥವಾ ನಿಮ್ಮ ಸಂಸಾರದ ನಗೋತಿರುವ ಅಕ್ಕವರು ಇವ್ರು ಯಾವ ರೀತಿ ಸಪೋರ್ಟ್ ಕೊಟ್ಟರು ಸರ್? ಸರ್, ಮನೇಲಿ ಫುಲ್ ಸಪೋರ್ಟ್ ಇದೆ. ಯಾವುದೇ ಕಾರಣಕ್ಕೂ ಯಾಕೆ ಹೋಗ್ತೀರಾ ಎಲ್ಲಿ ಅಂತ ಕೇಳಿ. ಯಾಕೆಂದ್ರೆ ಬಹುಶಃ ಬ್ರಾಹ್ಮಣ್ಯ ಮತ್ತು ನಿಮ್ಮ ಶೆಟ್ರ ಪರಂಪರೆಯಲ್ಲಿ ಮೈಲಿಗೆ ಬಹಳಷ್ಟು ಆಚಾರ ವಿಚಾರ ಇದೆಲ್ಲಿರ್ತವೆ. ಅಯ್ಯೋ ಅದೆಲ್ಲ ನಿಮ್ಗೆ ಯಾಕೆ, ಅಲ್ಲೋಗಿ ಅವ್ರದ್ದು ಕಾರ್ಯ ಮಾಡಿ ನೀವ್ಯಾಕೆ ಹಚ್ಕೊಂಬರ್ತೀರಿ, ಮತ್ತಿಲ್ಲಿ ಸ್ನಾನ ಸಂಧ್ಯಾ ವಂದನೆ ಮತ್ತೇನೇನೋ ಅಂತೇಳಿ ಅಂದ್ರೆ ಬಹುತೇಕ ಸಂದರ್ಭಗಳಲ್ಲಿ ಮಾನವರ ಒಂದಷ್ಟು ಮನಸ್ಥಿತಿ ಆಗಿರುತ್ತೆ. ಹೌದು, ನಿಮಗೆ ಆಗ್ಬೇಕಿತ್ತಿದೆಲ್ಲ ನಿಮ್ಮ ಹತ್ರ ಸಂಬಂಧಿಕರಲ್ಲ ಅಂತ ಅನ್ನೋ ದಿನಮಾನಗಳಲ್ಲಿ ನಿಮ್ಮ ಹೆಂಡತಿ ಅಂದ್ರೆ ಅಕ್ಕರೇನಿದ್ದಾರೆ ವಿಜಯಲಕ್ಷ್ಮಿ ಅವರು, ನಿಜಕ್ಕೂ ಸಹ ಅವರನ್ನು ಮೆಚ್ಚಲೇಬೇಕು ಸರ್. ಸರ್, ಅವರು ಸಪೋರ್ಟ್ ಇಲ್ದಲ್ಲಿದ್ರೆ ನಾನು ಈ ಕೆಲಸ ಎಲ್ಲ ಮಾಡಕ್ ಆಗ್ತಿರ್ಲಿಲ್ಲ. ಅಲ್ಲ, ಇಲ್ಲಿವರೆಗೇನೋ ನಿಮ್ಗೆ ವಯಸ್ಸಿತ್ತು, ಆರೋಗ್ಯ ಚೆನ್ನಾಗಿತ್ತು, ಇಷ್ಟೆಲ್ಲ ಮಾಡಿದ್ರಿ, ಇನ್ಮೇಲೆ ಅವ್ರು ಯಾರಿಗಾರು ಬಿಟ್ಕೊಡ್ರಿ ಅಂತ ಅಂತಿಲ್ವ ಅವರು? ಸರ್, ಯಾರು ಬರಲ್ಲ ಈ ಕಾರ್ಯಕ್ಕೆ. ಅಂದ್ರೆ ಅವ್ರ ಉದ್ದೇಶ ಏನೋ ನಿಮ್ಗೆ ಎಲ್ಲಿವರೆಗೂ ಸಾಧ್ಯ ಅವ್ರಿಗೂ ನಡೆಸಿ. ಹೌದು, ನನ್ನ ಇಚ್ಛೆ ಅದೇ. ಎಲ್ಲಿ ತನಕ ಸಾಧ್ಯನೋ ಅಲ್ಲಿ ತನಕ ಓಡಾಡೋಣ, ಆಮೇಲೆ ದೈವಿಚ್ಛೆ. ಓಕೆ. ಈ ಚಿರಶಾಂತಿ ಕಾರ್ಯಕ್ರಮ ಇದೆಯಲ್ಲ,
ಇದು ನಿಮಗೆ ಯಾವ ರೀತಿಯಾದಂತಹ ಒಂದು ಮಾನಸಿಕ ನೆಮ್ಮದಿಯನ್ನ ಅಥವಾ ಒಂದಷ್ಟು ಸೇವೆ ಮಾಡಬೇಕು ಅಂತ ಪ್ರೋತ್ಸಾಹಿಸ್ತಾ ಹೋಗ್ತದೆ? ಸರ್, ಈಗ ಯಾರೋ ಎಕ್ಸ್ಪೈರ್ ಆಗಿರ್ತಾರೆ, ಅವ್ರಿಗೆ ನಿಜವಾಗ್ಲೂ ಒಂದು ಕಡೆ ಎಲ್ಲೋ ಹೋದ್ವಿ, ನಾವು ಈಗ ಹೊತ್ಕೊಂಡು ಹೋಗೋದು ಅದು ನಮ್ಮ ಕೈಲಿ ಆಗಲ್ಲ. ವಾಹನ ಸೌಲಭ್ಯ ಇದೆ, ಮುಂಚೆ ಎಲ್ಲ ಕೆಲಸ ಮಾಡ್ತಿದ್ವಿ ಅಲ್ಲ. ಈಗಲೂ ಮನೆ ಹತ್ರ ಹೋಗಿ ಎಲ್ಲ ಕೊಡ್ತೀವಿ. ಅವ್ರು ಏನು ಮೊದಲನೇ ದಿವಸದ ಕಾರ್ಯಕ್ರಮಕ್ಕೆ ಏನು ಬೇಕೋ ಸಾಮಾನು ಅಷ್ಟು ತೊಗೊಂಡೋಗಿ ಕೊಡ್ತೀವಿ. ಮುಂಚೆ ನಮ್ಮ ಮುಕ್ತಿಧಾಮಕ್ಕೆ ದುಡ್ಡು ಕಟ್ಟಬೇಕು 4,500 ಅದನ್ನು ಕೊಟ್ಟು ಬರ್ತೀವಿ. ಆಮೇಲೆ ಅವರು ಟೈಮಿಗೆ ಕರೆಕ್ಟಾಗಿ ಈ ಸಾಮಾನುಗಳೆಲ್ಲ ತೊಗೊಂಡೋಗಿ ಕೊಡ್ತೀವಿ. ಈ ಸಾಮಾನುಗಳು ಜೋಡಿಸೋದು ಬಹಳ ಕಷ್ಟ, ಮಡಿಕೆ ಅವೆಲ್ಲ ಸಿಕ್ಕಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಮುರಳೀಧರ ಮುರಳಿ ಪ್ರಾವಿಷನ್ ಸ್ಟೋರ್ಸ್ನ ಮಾಲೀಕರಾದ ನಮ್ಮ ಸ್ನೇಹಿತರು ನಾಗರಾಜ್ ಗುಪ್ತಾ ಅವರು ಅದೇ ಕೆಲಸ ಮಾಡ್ತಾರೆ. ನಾವು ಅವ್ರಿಗೆ ಇಂಥದ್ದು ಎಕ್ಸ್ಪೈರ್ ಆಗಿದ್ದಾರೆ, ಇಷ್ಟು ಗಂಟೆಗೆ ತೊಗೊಂಡೋಗ್ತೀವಿ ಅಂದರೆ ಆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ನಾವು ಹೋಗಿ ಅದನ್ನ ತಗೊಂಡು ಅವರು ನಮ್ಮ ಜೊತೆಗೆ ಬರ್ತಾರೆ. ಎಲ್ಲರೂ ಹೋಗ್ಬಿಟ್ಟು ಅವ್ರಿಗೆ ತಲುಪಿಸ್ತೀವಿ. ಇದಾದ ನಂತರ ಬಂದು ನಾವು ಸ್ನಾನ ಮಾಡಬೇಕು ಪದ್ಧತಿ ಇದೆ. ಅವರು ಎಲ್ಲ ರೆಡಿ ಆದಮೇಲೆ ನಾವು ಊಟಕ್ಕೆ ಮೊದಲು ಎದುರ ಮನೆ ಪಕ್ಕದ ಮನೆಯವರೆಲ್ಲ ತಂದು ಕೊಡ್ತಾ ಇದ್ದಾರೆ. ಇವತ್ತು ಆ ಥರ ಯಾವುದು ಇಲ್ಲ. ಅದಕ್ಕೋಸ್ಕರ ನಾವು ಮಾಡೋದು, ಎಷ್ಟು ಜನ ಬೇಕೋ ಅಷ್ಟು ಜನಕ್ಕೆ ಊಟನ ತಯಾರಿಸಿ ನಾವೇ ತಗೊಂಡೋಗಿ ಕೊಡ್ತೀವಿ. ಊಟನ ತಗೊಂಡೋಗಿ ಕೊಡ್ತೀವಿ. ಆ ಊಟ ತಗೊಂಡೋಗಿ ಕೊಟ್ಟು ಖಾಲಿ ಕ್ಯಾರಿಯರ್ಸ್ ಆಮೇಲೆ ಕಳಿಸ್ಕೊಡಿ ಅಂತ ಅವರೇ ತಲುಪಿಸ್ತಾರೆ. ಅಲ್ಲ, ಇದೆಲ್ಲ ಕಲ್ಪನೆ ಹುಟ್ಟಿದ್ದೆ ಹೇಗೆ? ಇದು ಈಗ ಮಾಡಬೇಕು ಅಂತ ಅನ್ಸಿದ್ದೆ ಹೇಗೆ? ಸರ್, ಅದೇ ಕೆಲವಾರು ಜನ ಸತ್ತಾಗ, ಈಗ ಒಬ್ರು ಮೊಳಕಾಲ್ಮೂರಿನಲ್ಲಿ ಎಕ್ಸ್ಪೈರ್ ಆದರು. ಹೋದ್ರೆ ಅಲ್ಲಿ ಯಾರೂ ಜನ ಇಲ್ಲ. ಬೇರೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ಬೇರೆ ಜನ ನಮ್ಮ ಜನಕ್ಕೆ ಬಂದು ಮಾಡೋದು ಕಷ್ಟ. ಅಂಥದ್ರಲ್ಲಿ ಜನ ಕೆಲವು ನಮ್ಮ ಸ್ನೇಹಿತರೆ ಅವರೆಲ್ಲ ಬಂದು ಮಾಡಿದಾಗ ಭಾಳ ಖುಷಿ ಆಯಿತು. ಅವರೆಲ್ಲ ಬಂದು ನಾವಿದು ಬನ್ನಿ ಕರ್ಕೊಂಡೋಗಿ ಸ್ನಾನ ಮಾಡ್ಕೊಂಬಂದ್ಮೇಲೆ ಅವರು ಊಟ ಕೊಡಿಸಿದ್ರು. ಅದು ನೋಡಿದಾಗ ನೋಡಿ ಹೆಂಗಿದೆ ಹಳ್ಳಿಲಾದ್ರೆ, ಹಳ್ಳಿ ಅಂತೀವಿ, ಮೊಳಕಾಲ್ಮೂರ್ದು ಹಳ್ಳಿ ಅಲ್ಲ, ಅಲ್ಲೇ ಬದುಕು. ಆ ಬದುಕು ನೋಡಿದ್ಮೇಲೆ ನಮಗೂ ಯಾಕೆ ಈ ಥರ ಅವಕಾಶ ಮಾಡಬಾರ್ದು? ನಮ್ಮಲ್ಲಿ ಬಡವರು ಇದ್ದಾರೆ, ಸಾಹುಕಾರರು ಇದ್ದಾರೆ. ಬಟ್ 2006ನೇ ಇಸ್ವಿಯಿಂದ ನಾವು ಇಲ್ಲಿ ತನಕ ಬಡವ ಬಲ್ಲಿದ ಅನ್ನೋ ಪ್ರಶ್ನೆನೇ ಇಲ್ಲ. ಯಾರ ಮನೆಯಲ್ಲಿ ಸತ್ರು ವಿಚಾರ ತಿಳಿದ ತಕ್ಷಣ ಅಲ್ಲಿ ಹೋಗ್ತೀವಿ, ಅವ್ರ ಹತ್ರ ಟೈಮಿಂಗ್ಸ್ ತೊಗೊತೀವಿ. ಆಮೇಲೆ ಬಸ್ ಓನರ್ಸ್ ಅಸೋಸಿಯೇಷನ್ನಿಂದ ಬಸ್ ಇದೆ, ಅವ್ರನ್ನ ಬುಕ್ ಮಾಡ್ತೀವಿ. ಅವ್ರಿಗೇನು ಕಟ್ಟಬೇಕಾದ ಸ್ವಲ್ಪ ಅದನ್ನು ನಾವೇ ಕಟ್ತೀವಿ, ಅಲ್ಪ ಸ್ವಲ್ಪ ಡೀಸೆಲ್ಗೆ ಆಗಷ್ಟು ಕಟ್ಟಬೇಕಾಗುತ್ತೆ. ಆಮೇಲೆ ಇದು ಮುಕ್ತಿಧಾಮದ ದುಡ್ಡು ಕೊಡ್ತೀವಿ ಅವ್ರಿಗೆ. ಇದನ್ನೆಲ್ಲ ಇಷ್ಟೆಲ್ಲ ಕಾರ್ಯಗಳನ್ನ ಈಗ ಮನೆಯವರೇ ಮಾಡೋದಕ್ಕೆ ಸಂಬಂಧಿಕರು ಹಿಂದೆ ಮುಂದೆ ನೋಡೋ ದಿನಮಾನದಲ್ಲಿ ನೀವೊಂದು ವಿಷಯ ಗೊತ್ತಾದ ತಕ್ಷಣ ಇಷ್ಟು ಪ್ರೋಸೆಸ್ ಅನ್ನ ಮುಗಿಸೋದು ಯಾರು ಆಕ್ಟಿವ್ ಆಗಿ ಇದನ್ನ ಮಾಡ್ಕೊಳ್ತಾರೆ? ಅದೇ ನಾವು 3 ಜನ ಜೊತೆಗೆ ಮುರಳೀಧರ ಪ್ರಾವಿಷನ್ ಸ್ಟೋರ್ಸ್ ಮಾಲೀಕರು. ಆಮೇಲೆ ರಮೇಶ್ ಅಂತ ಒಬ್ರು ಇದ್ದಾರೆ, ಅವರು ಇದು ಮರ್ಚೆಂಟ್ ಬ್ಯಾಂಕ್ನಲ್ಲಿ ರಿಟೈರ್ಡ್ ಆಗಿದ್ದಾರೆ, ಅವರೊಬ್ಬರು ಬರ್ತಾರೆ ಎಲ್ಲದಕ್ಕೆ. ಆಮೇಲೆ ಇನ್ನೊಂದಿಬ್ರು ಇವ್ರು ಬರ್ತಾರೆ. ಒಟ್ಟು ಒಂದು 7-8 ಜನ ಟೀಮ್. ಯಾರು ಬಿಡುವಿರ್ತೀರೋ ಅಲ್ಲಿ ಕೆಲಸ ಕಾರ್ಯಗಳನ್ನು ಮಾಡೋದು, ಸಮಯ ಇದ್ರೆ ಅವ್ರಿಗೆ ಸಾಂತ್ವನ ಹೇಳೋದು, ಕೊನೆಯಲ್ಲಿ ಅವ್ರಿಗೆಲ್ಲರಿಗೂ ಒಂದು ತಿಂಡಿ ಕೊಡಿಸ್ಬಿಟ್ಟು ಮನೆಗೆ ಕಳಿಸ್ಕೊಡೋದು. ಇದರಲ್ಲಿ ನಾನು ನಿಮ್ಗೆ ಹೇಳಿದೆ ಮೊದಲೇ, ಮಂಜುನಾಥ್ ಶ್ರೀನಿವಾಸ್ ಗುಪ್ತಾ ಅಂತ, ಶ್ರೀನಿವಾಸ್ ಬಾಬು ಅಂತ, ಅವರು ಇಬ್ಬರದ್ದು ಸಹಕಾರ ನನಗೆ ಮೇನ್. ಸಹಕಾರ ಮಾಡೋದ್ರ ಜೊತೆಗೆ ಅವರು ಈಗಲೂ ನಮ್ಮ ಜೊತೆಗೆ ಬರ್ತಾರೆ, ಯಾವುದಕ್ಕೂ ತಪ್ಪಿಸ್ಕೊಳಲ್ಲ. ಅದು ನಮಗೆ ಭಾಳ ಖುಷಿ ತರುತ್ತೆ. ಅಲ್ಲ, ಈ ಥರದ ಒಂದು ಆಚರಣೆ ಅಥವಾ ಈ ಥರದ ಒಂದು ಸೇವೆ ಬಹುಶಃ ನನ್ನ ವಯೋಮಾನದ ಅವಧಿಯಲ್ಲಿ ಕೇಳಿದ ಮೊಟ್ಟ ಮೊದಲ ಸೇವಾ ಕಾರ್ಯ ಅಂತ ನಾನು ಅಂದ್ಕೊಳ್ತೀನಿ ಸರ್. ಬೇರೆ ಎಲ್ಲ ಜನಾಂಗಕ್ಕೂ ಸ್ಫೂರ್ತಿಯಾಗಬಲ್ಲಂತ ಒಂದು ಕಾರ್ಯ ಇದೆ. ಈಗ ಉದಾಹರಣೆಗೆ ನಾವು ಚೆನ್ನಾಗಿರೋರನ್ನ ಅದ್ದೂರಿಯ ಮದುವೆ ಮಾಡಿದ್ವಿ, ಲಾಡೂಟ ಹಾಕ್ಸಿದ್ವಿ, ಅಥವಾ ಇನ್ನೇನೋ ಚೆನ್ನಾಗಿ ಓದಿದಾಗ ಅವ್ರ ಪ್ರಶಸ್ತಿ ಕೊಟ್ವಿ, ಸನ್ಮಾನ ಮಾಡಿದ್ವಿ ಅನ್ನೋದಕ್ಕಿಂತ ಈ ದುಃಖದಲ್ಲಿ ಭಾಗಿಯಾಗಿ ದುಃಖದ ಸಂದರ್ಭವನ್ನು ಹಂಚಿಕೊಳ್ತಾ ಆರ್ಥಿಕವಾಗಿ ಅವರಿಗೆ ಸಬಲರನ್ನಾಗಿ ಅಥವಾ ಆ ಸಂದರ್ಭದಲ್ಲಿ ಕೈ ಜೋಡಿಸೋದಿದೆಯಲ್ಲ, ನಿಜಕ್ಕೂ ಒಂದು ಶ್ಲಾಘನೀಯವಾದ ಕಾರ್ಯಕ್ಕೆ ನೀವು ಕೈ ಹಾಕಿದ್ದೀರಾ. ನಿಮ್ಮ ಈ ಹೊತ್ತಿನ ಒಂದು ವಿಚಾರಗಳೇನಿದ್ದಾವೆ
ಬಹುಶಃ ನಾವು ರಾಮಲಿಂಗ ಶೆಟ್ರು ಅಂದ ತಕ್ಷಣ ಏನ್ ಅನ್ಕೊಂತಿದ್ವಿ, ವಾಸವಿ ಸ್ಕೂಲಲ್ಲಿ ಇರುವಂತವ್ರು ಅವ್ರೇನಪ್ಪ ಬೇಕಾದಷ್ಟು ದುಡ್ಡು ಫೀಸ್ ಕಟ್ಟಿಸಿ ಅಂತಾರೆ, ಅದ್ರಾಗ ಏನೋ ಖರ್ಚು ಮಾಡ್ತಾರೆ ಅಂತ ಅಂದ್ಕೊಂಡಿರ್ತಿದ್ವಿ. ಬಹುಶಃ ಇವತ್ತು ನಿಮ್ಮ ಅಂತರಂಗದ ಮಾತುಗಳನ್ನು ಕೇಳಿದಾಗ ಈ ಕಷ್ಟ ಮತ್ತು ಅಂತ್ಯದ ಸಂದರ್ಭದಲ್ಲಿ ಇಷ್ಟೆಲ್ಲ ಕೈ ಜೋಡಿಸುವ ನಿಮ್ಮ ಕುಲಬಾಂಧವರಿಗೆ ಒಂದು ಆಕ್ಸೆಪ್ಟ್ ಹೇಳಲೇಬೇಕು ಸರ್. ಸರ್ ಖಂಡಿತ ಹೇಳ್ಬೇಕು. ಯಾಕೆಂದ್ರೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಸಪೋರ್ಟ್ ಕೊಟ್ಟಿದ್ದಾರೆ. ಹಿಂದೆ 2016ರಲ್ಲಿ ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆದಾಗ ನನಗೆ ಸಮ್ಮೇಳನ ಮಾಡಬೇಕು, ತಾಲೂಕು ಸಮ್ಮೇಳನ ಅಂದಾಗ ಎಲ್ಲ ನಮ್ಮ ಜನಾಂಗದವರು 5,000 10,000 ವಾಲಂಟ್ರಿ ಆಗಿ ಬಂದು ನಮ್ಗೆ ಕೊಟ್ಟು ಮಾಡಿಸಿದ್ರು. ಅಂದ್ರೆ ನಾವು ಏನೇ ಮಾಡಿದ್ರು ಒಳ್ಳೆ ಕಾರ್ಯ ಮಾಡ್ತೀವಿ ಅಂತ ಅವ್ರಿಗೆ ಮನದಟ್ಟಾಗಿದೆ. ನಿಜವಾಗ್ಲೂ ಅವರಿಗೆ ನಾವು ಎಷ್ಟು ಸಾರಿ ನಮಸ್ಕಾರ ಮಾಡಿದ್ರು ತಪ್ಪಾಗಲ್ಲ. ಖಂಡಿತ ಈಗ ನಾವು ಜೀವ ಇರೋ ತನಕ ನಮ್ಮ ಜನಾಂಗದ ಸೇವೆ ಮಾಡಬೇಕು ಅಂತ ನನ್ನ ಆಸೆ ಏನಂದ್ರೆ ಎಲ್ಲ ಜನಾಂಗದಲ್ಲಿ ಈ ಥರ ಯಾಕೆ ಮಾಡಬಾರ್ದು ಖಂಡಿತ ಅನ್ನೋದು ಖಂಡಿತ ಒಂದು ಒಳ್ಳೆ ಮಾರ್ಗದರ್ಶನ ಸರ್ ಇದು. ಜೊತೆಗೆ ನೀವೇನು ಕನ್ನಡ ಸಾಹಿತ್ಯ ಪರಿಷತ್ನ ಒಂದಷ್ಟು ಸಂಘಟನೆ, ಸಾಹಿತ್ಯ ಸಮ್ಮೇಳನಗಳು ಇವನ್ನೆಲ್ಲ ಮಾಡ್ತಾ ಹೋದ್ರಲ್ಲ, ಆ ಹೊತ್ತಿನ ನಿಮ್ಮ ಅಂದ್ರೆ ಒಂದು ವಯಸ್ಸಿದ್ದಾಗ ಮಾಡಿದಂಥ ಹುಮ್ಮಸ್ಸಿನ ಕಾಲಮಾನದ ಸಾಹಿತ್ಯದ ಕಾಲಘಟ್ಟಕ್ಕೂ ಈ ಹೊತ್ತಿನ 25ರ ಕಾಲಘಟ್ಟಕ್ಕೂ ಸಾಹಿತ್ಯ ಮತ್ತು ಸಂಸ್ಕಾರಗಳು ಎತ್ತ ಸಾಗ್ತಾ ಇದ್ದಾವೆ ಸರ್? ಸರ್ ನಿಜವಾಗ್ಲೂ ಸಾಹಿತ್ಯಗಳೇ ಇರಲ್ಲ. ನಾನು ಒಂದು ಸಾಹಿತಿ ಅಂತ ಬರ್ತಾರೆ, ನನ್ನೊಂದು ಬುಕ್ ಪ್ರಿಂಟ್ ಮಾಡಿಸಿ ಅಂತಾರೆ. ಆವತ್ತು ನಿಜವಾದ ಸಾಹಿತ್ಯಗಳನ್ನು ಹುಡುಕಿ ಮಾಡ್ತಾ ಇದ್ವಿ ನಾವು. ಗುಣಮಟ್ಟ ಇತ್ತು. ಇವತ್ತು ಏನಿಲ್ಲ, ನಾನು ಒಬ್ಬ ಸಾಹಿತಿ, ಅವ್ರಿಗೇನು ಇದಾಗಬೇಕೋ ಬಂದು ಹೇಳ್ತಾರೆ. ಬಟ್ ನಾನು ನೋಡ್ತಾ ಮೊನ್ನೆ ಈ ವಿಚಾರಕ್ಕೆ ಬೇಜಾರಾಗಿ ಈಗ ಒಂದು 8 ತಿಂಗಳ ಮುಂಚೆ ರಾಜೀನಾಮೆನೇ ಕೊಟ್ಬಿಟ್ಟೆ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ. ಯಾಕೆಂದ್ರೆ ಎಲ್ಲಿ ಕಷ್ಟ ಆಗಿದೆ ಇವತ್ತು. ಈಗ ಯಾರೋ ಒಬ್ರು ನಿಜವಾದ ಸಾಹಿತ್ಯಗಳನ್ನ ನಾವು ಹಿಡ್ಕೊಂಬಂದು ಅವ್ರಿಗೆ ಏನೋ ಮಾಡ್ಬೇಕು ಅಂದ್ರೆ ನಾನೊಬ್ಬ ಸಾಹಿತ್ಯ ನನಗೆ ಯಾಕೆ ಕೊಡ್ಸಿಲ್ಲ ಅಂತ ಕ್ವಶನ್ ಮಾಡ್ತಾರೆ, ನನಗೆ ಯಾಕೆ ಕರೀಲಿಲ್ಲ ಅಂತಾರೆ. ಇದಕ್ಕೆ ನೋಡಿ ಯಾವುದೋ ಬೇಡ ಅಂದ್ಬಿಡಿ. ಅಂದ್ರೆ ಇವತ್ತು ಜನಪ್ರಿಯ ಸಾಹಿತಿಗಳಾಗಬೇಕು ಅನ್ನೋರ ಹಂಬಲ ಜಾಸ್ತಿ, ಜನ ಮೆಚ್ಚುವ ಸಾಹಿತಿಗಳಾಗಬೇಕು ಅನ್ನೋರ ಸಂಖ್ಯೆ ಕಡಿಮೆ ಇದೆ. ಜೊತೆಗೆ ಈ ಒಂದ್ ಕಡೆ ಸಾಹಿತ್ಯದ ಸೇವೆ ಮಾಡಿದ್ರಿ, ಮತ್ತೊಂದ್ ಕಡೆ ಶಿಕ್ಷಣದ ರಥವನ್ನ ಎಳಿತಾ ಹೊರಟ್ರಿ, ಮತ್ತೊಂದ್ ಕಡೆ ಸಮಾಜಕ್ಕೆ ಒಂದಷ್ಟು ತೊಳಸ್ಕೊಂತ ಹೋದ್ರಿ. ಆದ್ರೆ ರಾಮಲಿಂಗ ಶೆಟ್ಟರವರ ಮೂಲ ಉದ್ದೇಶ ಏನು, ಯಾಕಿದೆಲ್ಲ ಈ ವಯಸ್ಸಿನಲ್ಲಿ ಬೇಕಿತ್ತ ಅಂತ ನನ್ನಂತವನಿಗೆ ಪ್ರಶ್ನೆ ಆದಾಗ ನಿಮ್ಮ ಉತ್ತರ ಏನು ಸರ್? ಸರ್ ನನಗೆ ಮಕ್ಕಳಿರಲಿಲ್ಲ. ಮದುವೆ ಆಗಿ 13 ವರ್ಷದ ತನಕ ಮಕ್ಕಳಿರಲಿಲ್ಲ. ಅದು ನಿಜವಾಗಿ ಹೇಳ್ಬೇಕಂದ್ರೆ ಡಾಕ್ಟರ್ ಸರ್ಟಿಫಿಕೇಟು ಇವ್ರಿಗೆ ಮಕ್ಕಳಾಗಲ್ಲ, ಇದು ಪ್ರಾಬ್ಲಮ್ ಇದೆ ಅಂತ ಬಂದು ಇನ್ವೆಸ್ಟಿಗೇಷನ್. ನಾನು ಯಾವ ಮೆಡಿಸಿನ್ನು ತಗೊಳ್ಲಿಲ್ಲ, ದೇವ್ರನ್ನೇ ಮರೆಯೋಕೆ. ಇದೇ ವಿಚಾರಕ್ಕೆ 1981ರಲ್ಲಿ ಚಿತ್ರದುರ್ಗದಿಂದ ಮಂತ್ರಾಲಯಕ್ಕೆ ನಡ್ಕೊಂಡು ಹೋದೆ. ಅದು ಒಂಥರ ಸ್ಫೂರ್ತಿ ಆಯ್ತು. ಮತ್ತೆ 87ನೇ ಇಸ್ವಿಲಿ ಚಿತ್ರದುರ್ಗದಿಂದ ಧರ್ಮಸ್ಥಳಕ್ಕೆ ನಡ್ಕೊಂಡು ಹೋದ್ವಿ. ಧರ್ಮಸ್ಥಳಕ್ಕೆ ನೋಡ್ಕೊಂಡೋಗಿ ಏನೋ ಒಂದು ಇದಾಯ್ತು, ಭಕ್ತಿ. ಆಮೇಲೆ 1993ರಲ್ಲಿ ಯಾಕೆ ತಿರುಪ್ತಿಗೆ ಒಂದ್ಸರಿ ಹೋಗಿ ಬರಬಾರ್ದು ಅಂತ, ಅದೇ ಇಲ್ಲಿ ರತ್ನಾಕರ್ ಶೆಟ್ರು ಅಂತ ನಮ್ಮ ಮೊದಲು ವಾಸವಿ ಸ್ಕೂಲ್ನಲ್ಲಿ ಕ್ಷಮಿಸ್ಬೇಕು ಗುರುಕುಲ ಸ್ಕೂಲ್ನ ಅಧ್ಯಕ್ಷರಾಗಿದ್ರು. ಅವರು ನಾನು ಒಂದು 6 ಜನ ಸೇರ್ಕೊಂಡು ಇಲ್ಲಿಂದ ಮಂತ್ರಾಲಯ ತಿರುಪ್ತಿಗೆ ನಡ್ಕೊಂಡು ಹೋದ್ವಿ. ನಡ್ಕೊಂಡೋಗ ಅವತ್ತು ಲಾಸ್ಟ್ ಡೇ, ಕೊನೆಯ ದಿನ ತಲುಪಬೇಕು ಬೆಟ್ಟ, ಮಳೆ ಹಂಗೆ ಹೋದ್ವಿ, ಚೆನ್ನಾಗಿರುತ್ತೆ ಅಂತ. ಅಲ್ಲಿ ಹೋಗಿ ಇದು ಕೂದಲು ಕೊಟ್ಟು ಸರ್ ಅರ್ಧ ಗಂಟೆಯಲ್ಲಿ ಅವತ್ತು ನಮಗೆ ದರ್ಶನ ಆಯ್ತು. ಅದೇನೋ ನಮ್ಮ ಪುಣ್ಯ. ಹಿಂಗೋಗಿ ಹಿಂಗೆ ಬರೋಂಗಾಯ್ತು. ಬಂದು ಅಲ್ಲಿ ಟೋಕನ್ ತಗೊಂಡವ್ರಿಗೆ ಮಾತ್ರ ಊಟ ಕೊಡ್ತಾ ಇದ್ರು. ನಮ್ಗೆ ಬನ್ನಿ ಊಟ ಮಾಡಿ ಅಂದ್ರು. ಪರವಾಗಿಲ್ಲ, ಟೋಕನ್ ಇಲ್ಲ ಅಂದ್ರೆ ಪರವಾಗಿಲ್ಲ ಬನ್ನಿ ಅಂದ್ರು. ಹೋಗಿ ಊಟ ಮಾಡಿ ಬಂದ್ವಿ. ಊಟ ಮಾಡಿ ಬಂದ್ಮೇಲೆ ಅವತ್ತು ಮತ್ತೆ ಬೆಳಿಗ್ಗೆ ದೇವ್ರ ದರ್ಶನಕ್ಕೆ ಹೋದಾಗ ನಮ್ಮ ಜೊತೆಗೆ ಏನ್ ಬಂದಿದ್ರು ಅವರೆಲ್ಲ ನೆನೆಸ್ಕೊಂಡ್ರಂತೆ, ನಮ್ಮ ಮೇಷ್ಟ್ರಿಗೊಂದು ಮಗು ಆಗ್ಬೇಕು. ಈ ಸುದ್ದಿಗುಡ್ಗ ಶ್ಯಾಮಂಜನಾಥ್ ಇದ್ರು, ಅವರೆಲ್ಲ ನಮ್ಮ ಸಾರಿಗೆ ಮಕ್ಕಳಾದ್ರೆ ನಾವು ಬರ್ತೀವಿ ಮತ್ತೆ ತಿರುಪ್ತಿಗೆ. ಈ ತರ ಹುಡುಗರು ಈ ತರ ಇದ್ದಾಗ ಸ್ಫೂರ್ತಿ ನಿಜವಾಗ್ಲೂ ಬರುತ್ತೆ. ಈಗಲೂ ನನ್ನ ಕೈಲಿ ಆಗಲ್ಲ ಬೇಡ ಅಂತ ಅಂದ್ರೂ ಈ ಕಾರ್ಯಕ್ಕೆ ಮಾತ್ರ
ಈ ಚಿರಶಾಂತಿ ಕಾರ್ಯಕ್ರಮಕ್ಕೆ ಯಾವತ್ತೂ ಅಬ್ಸೆಂಟ್ ಆಗಲ್ಲ. ಇಲ್ಲಿದ್ದು ಊರ ಇಲ್ದಲ್ಲಿದ್ರೆ ಇಲ್ಲ. ಅಲ್ಲ ಅಂದ್ರೆ ಒಂದು ಪರೋಪಕಾರಂ ಇದಾರ್ಥಂ ಶರೀರಂ ಇನ್ನೊಂದು ಕ್ಷಮಿಸ್ಬೇಕು. ಬಂದು ನೋಡ್ರಿ ಅಕ್ಟೋಬರ್ 4th 94ಗೆ ವಾಪಸ್ ಬಂದ್ವಿ ತಿರುಪತಿಯಿಂದ. ಬರ್ಬೇಕಾದ್ರೆ ಬಸ್ಸಲ್ಲಿ ಬಂದಾಗ 95 ನವೆಂಬರ್ 15th ನನ್ಗೊಂದು ಮಗು ಆಯ್ತು. ಅವನಿಗೆ ಬಾಲಾಜಿ ಅಂತ ಹೆಸರಿಟ್ಟಿದ್ವಿ. ಆಮೇಲೆ ಈ ನಮ್ಮ 6 ಜನ ಸ್ನೇಹಿತರು ಏನ್ ನಡ್ಕೊಂಡು ಹೋಗಿದ್ವಿ ಅವ್ರನ್ನೆಲ್ಲ ಅವ್ರ ಜೊತೆಗೆ ಹೋಗ್ಬಿಟ್ಟು ಅಲ್ಲಿ ಕೂದಲು ತೆಗೆಸಿ ಬಂದ್ವಿ. ಅಂದ್ರೆ ನನ್ನ ಮಗನ ಬಗ್ಗೆ ಈಗ ಅವನ ಹೆಸರು ಬಾಲಾಜಿ ಅಂತಲೇ ಇಟ್ಟಿದ್ದೀವಿ. ಬಹುಶಃ ನನಗನ್ಸೋದೇನಂತ ಹೇಳಿದ್ರೆ ನಿಮ್ಮ ಶಿಸ್ತುಬದ್ಧ ಬದುಕು, ಸೇವೆಯ ಋಣ, ಜೊತೆಗೆ ವಾಸವಿ ಶಾಲೆಯಲ್ಲಿ 1500 ಮಕ್ಕಳಿಗೆ ನಿಮ್ಮ ಕೈಲಾದಷ್ಟು ಶಿಕ್ಷಣ ಸೇವೆಯನ್ನು ಮಾಡಿದ್ದು, ಎಲ್ಲ ರೀತಿಯಲ್ಲಿ ಒಂದು ಕಡೆ ನಿಮಗೆ ಅದೆಲ್ಲ ಸ್ಟಾಕ್ ಆಗಿ ಒಂದು ಡಿಪಾಸಿಟ್ ರೂಪದಲ್ಲಿ ಬಾಲಾಜಿ ನಿಮ್ಮ ಮನೆಗೆ ಬಂದರು. ದೈವಾನುಗ್ರಹ ಇದ್ರೆ ಏನೆಲ್ಲ ಸಾಧ್ಯ ಅನ್ನೋದಕ್ಕೆ, ಅಸಾಧ್ಯವಾದದ್ದು ದೈವ ಬಲದಿಂದ ಆಗುತ್ತೆ ಅನ್ನೋದಕ್ಕೆ ನಿಮ್ಮ ಬದುಕಿನ ಒಂದು ಆಶಾ ಕಿರಣ. ಖಂಡಿತ. ಆ ನಿಟ್ಟಿನಲ್ಲಿ ನಿಮಗೆ ಇವತ್ತು ಸುಖ ಸಂಸಾರ, ತುಂಬು ಸಂಸಾರ, ಇದೆಲ್ಲವನ್ನ ಕಲ್ಪಿಸಿಕೊಟ್ಟಂತ ಈ ದೈವಕ್ಕೆ ನಾವು ಯಾವತ್ತು ಋಣಿಗಳಾಗಿರ್ಬೇಕಾಗ್ತದೆ. ಜೊತೆಗೆ ನಿಮ್ಮ ಸ್ನೇಹಿತರ ಪಂಗಡ ಇದೆಯಲ್ಲ, ತಂಡ ಇದೆಯಲ್ಲ, ಅದನ್ನ ಬಹುಶಃ ನಾನು ಕೇಳಿದ್ದೇನೆ. ಎಲ್ಲೆಲ್ಲಿ ನೀವು ಕೆಲಸಗಳನ್ನು ಮಾಡ್ತಿದ್ದೀರಿ, ಅವರೆಲ್ಲರೂ ನಿಮ್ಮ ಜೊತೆಯಾಗಿರ್ತಾರೆ ಅನ್ನುವಂಥದ್ದನ್ನು ನೋಡಿದ್ದೆ. ಅದು ಇದೇ ರೀತಿಯಾಗಿ ನಿರಂತರವಾಗಿ ಸಮಾಜದ ಸೇವೆಗೆ ಮುಡುಪಾಗಿರ್ಲಿ ಅಂತ ಹೇಳ್ತಾ, ಜೊತೆಗೆ ಸೇವೆ ಅಂತ ಬಯಸೋರಿಗೆ ನಿಮ್ಮ ಕಿವಿ ಮಾತೇನು ಸರ್? ಏನೋ ಅಪೇಕ್ಷೆ ಪಡೆದಲ್ಲೇ ಸೇವೆ ಮಾಡಬೇಕು ಮಾಡೋದು ನನ್ನ ಧರ್ಮ. ಇದನ್ನ ನಾನು ಮೇಲ್ಪಂಕ್ತಿ ಹಾಕೊಟ್ಟರೆ ನಮ್ಮ ರಾಘವೇಂದ್ರ ಗುರೂಜಿ ಅದನ್ನ ನಾನು ಅದನ್ನೇ ಪಾಲಿಸ್ತಾ ಬಂದಿದ್ದೀನಿ. ಈ ಎಲ್ಲರೂ ಅದೇ ಪಾಲಿಸಿದ್ರೆ ಖಂಡಿತ ನಮ್ಮ ಭಾರತ ದೇಶ ಎಲ್ಲಿಂದ ಎಲ್ಲಿಗೋ ಹೊರಟೋಗುತ್ತೆ. ಖಂಡಿತ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಯಾರೋ ಒಬ್ರು ನಮ್ಮ ಹಿರಿಯ ಅಜ್ಜನ ಜೊತೆನೋ ಅಜ್ಜಿ ಜೊತೆ ಕೂತು ಒಂದಷ್ಟು ಅವರ ಬದುಕಿನ ಕಥೆಗಳನ್ನು ಕೇಳಿದಷ್ಟೇ ಖುಷಿ ಆಯ್ತು ನನಗಂತೂ. ಇನ್ನು ಪ್ರೇಕ್ಷಕರು ಇದರಿಂದ ಸ್ಫೂರ್ತಿಗೊಳ್ತಾರೆ ಅಂತ ನಾನಾದರೂ ಭಾವಿಸ್ತೇನೆ. ಪ್ರೇಕ್ಷಕರೇ ಕೇಳಿದ್ರಲ್ಲ, ರಾಮಲಿಂಗ ಶೆಟ್ಟರು ಒಬ್ಬ ಶೆಟ್ಟರಾಗಿ ಲಾಭ ನಷ್ಟಗಳನ್ನು ಲೆಕ್ಕ ಹಾಕದೆ ಬದುಕಿನ ಪಯಣದಲ್ಲಿ ತನ್ನ ಬದುಕಿನಲ್ಲಿರುವ ಕೊರತೆಗಳನ್ನೂ ಮರೆತು ಸಮಾಜಕ್ಕಾಗಿ ಒಂದಷ್ಟು ಕೆಲಸವನ್ನು ಮಾಡ್ತಾ ಹೊರಟಿದ್ದಾರೆ. ಇದು ಬಹುಶಃ ನನಗನ್ನಿಸ್ತದೆ ಎಲ್ಲ ಜನಾಂಗದವ್ರಿಗೂ, ಅದು ಮೇಲ್ವರ್ಗ ಇರ್ಬೋದು, ಕೆಳವರ್ಗ ಇರ್ಬೋದು, ಉಳ್ಳವರಿರ್ಬೋದು, ಉಳ್ಳದೇ ಇರುವವರಿರ್ಬೋದು, ಯಾರ್ಯಾರಿಗೆ ಸೇವೆ ಮಾಡಬೇಕನ್ನುವಂಥ ಹಂಬಲ ಇದೆಯೋ, ಏನೋ ಒಂದು ಕಡೆ ದಾನ ಮಾಡಿದೆ, ಬಟ್ಟೆ ಹಂಚಿದೆ, ಪುಸ್ತಕ ಹಂಚಿದೆ, ಅಥವಾ ಇನ್ಯಾರಿಗೂ ಒಂದಷ್ಟು ಊಟ ಹಾಕಿದೆ ಅಂತೇಳಿ ಹಾರ ತುರಾಯಿಗಳನ್ನು ಹಾಕಿ ಸಂಭ್ರಮಿಸೋದಕ್ಕಿಂತ ಕೊನೆಯ ಕಾಲದಲ್ಲಿ ಕೈಲಾಸಸ್ಥರಾದರು ಅಂತೀವಿ, ದೈವಾಧೀನರು ಅಂತೀವಿ, ತೀರ್ಕೊಂಡ್ರು ಅಂತೀವಿ, ಅಂತಹ ಸಂದರ್ಭದಲ್ಲಿ ಶವ ಸಂಸ್ಕಾರದಂತಹ ಒಂದು ಪವಿತ್ರವಾದ ಕಾರ್ಯಕ್ಕೆ ತನು ಮನ ಧನಗಳನ್ನು ಸಮರ್ಪಿಸಿ ಅವರ ಮತ್ತು ಅವರ ಕುಟುಂಬದವರ ದುಃಖದಲ್ಲಿ ನಾವು ಭಾಗಿಗಳಾಗಿ ಅವರಿಗೊಂದಷ್ಟು ಆರ್ಥಿಕವಾಗಿ ಮತ್ತು ಸಹಾಯವನ್ನು ಮಾಡುವಂಥ ಗುಣವನ್ನು ಎಲ್ಲ ಜನಾಂಗದವರು ಬೆಳೆಸ್ಕೊಂಡ್ರೆ ನಿಜಕ್ಕೂ ಒಂದು ಆದರ್ಶ ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯತೆ ಇದೆ. ಕೊನೆಗಾಲದಲ್ಲಿ ನನ್ನ ಶವ ಸಂಸ್ಕಾರಕ್ಕೆ ಏನು ಇಲ್ಲ ಅಂತ ಕೊರಗೆ ಸಾಯುವಂತಹ ಜೀವಗಳಿಗೆ ಇಲ್ಲ ಬಿಡಪ್ಪ, ನಮ್ಮ ಜನಾಂಗದವರು ಯಾವ ರೀತಿಯಾದರೂ ನನ್ನ ಸಂಸ್ಕಾರ ಮಾಡ್ತಾರೆ ಅಂತ ನೆಮ್ಮದಿಯಿಂದ ಉಸಿರು ಬಿಡೋದಕ್ಕೆ ಕಾರಣ ಆಗುತ್ತೆ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಈ ನಿಟ್ಟಿನಲ್ಲಿ ಬಹುಶಃ ಅಪರೂಪದ ವ್ಯಕ್ತಿಗಳಾಗಿ ನಮಗೆ ಕಾಣಿಸ್ಕೊಳ್ಳೋದು ರಾಮಲಿಂಗ ಶೆಟ್ಟರು. ಯಾಕೆ ಅಂತ ಹೇಳಿದ್ರೆ ಅವ್ರದ್ದು ಶಿಕ್ಷಣ ಪ್ರೇಮ, ಸಾಹಿತ್ಯ ಸೇವೆ, ಆ ಲಾಭ ನಷ್ಟಗಳ ವಿಚಾರ ಮತ್ತೊಂದು ಕಡೆ, ಒಬ್ಬ ವ್ಯಕ್ತಿಯಾಗಿ ಒಂದು ಸಮಾಜದ ಸೇವೆಯಲ್ಲಿ ತೊಡಗಿ ದುಃಖಕ್ಕೆ ಭಾಗಿಯಾಗಿ ಅವರಿಗೆ ನೆಮ್ಮದಿಯಾಗಿ ಶವ ಸಂಸ್ಕಾರ ಮಾಡುವಂಥ ಕೈಂಕರ್ಯದಲ್ಲಿ ತೊಡಗಿಸಿಕೊಳ್ಳುವಂಥ ಇಂಥ ಮಹನೀಯರ ಸಂಖ್ಯೆ ಸಮಾಜದಲ್ಲಿ ಹೆಚ್ಚಾಗಲಿ ಅಂತೇಳಿ ಭಾವಿಸ್ತಾ ಈ ಹೊತ್ತಿನ ಸಂದರ್ಭದಲ್ಲಿ ನಿಮ್ಮ ವಾಸವಿ ಚಾರಿಟಬಲ್ ಟ್ರಸ್ಟ್ನ ಟ್ರಸ್ಟಿಯಾಗಿ ನೀವೇನು ಚಿರಶಾಂತಿ ಕಾರ್ಯಕ್ರಮದ ಮೂಲಕ ಸಮಾಜಮುಖಿಯಾಗಿ ಚಿಂತಿಸುವ, ದುಃಖದಲ್ಲಿ ಭಾಗಿಯಾಗುವಂಥ ಕೆಲಸದಲ್ಲಿ ತೊಡಗಿದ್ದೀರಿ. ಅದು ನಿಮಗೆ ಮತ್ತಷ್ಟು ಸ್ಫೂರ್ತಿಯಾಗಲಿ, ಇತರರಿಗೆ, ಚಿಕ್ಕವರಿಗೆ ಮತ್ತು ಬೇರೆ ಸಮಾಜದವರಿಗೆ ಇದೊಂದು ಮಾದರಿಯ ಕಾರ್ಯಕ್ರಮ ಆಗಿ ಸ್ಫೂರ್ತಿಯನ್ನು ಕೊಡಲಿ ಅಂತೇಳಿ ಆಶಿಸ್ತಾ ನಿಮ್ಮ ಮನದಾಳದ ಮಾತುಗಳಿಗಾಗಿ ನಮ್ಮ ಬಿಸಿ ಸುದ್ದಿ ನ್ಯೂಸ್ ಪೋರ್ಟಲ್ ಚಿತ್ರದುರ್ಗದ ಬಳಗದ ವತಿಯಿಂದ ಹೃದಯಪೂರ್ವಕ ವಂದನೆ, ಅಭಿನಂದನೆಗಳು. ನಮಸ್ತೆ ಸರ್, ಖಂಡಿತ ಭಾಳ ಖುಷಿಯಾಗಿದೆ. ಪ್ರೇಕ್ಷಕರೇ ಕೇಳಿದ್ರಲ್ಲ, ಮುಂದಿನ ವಾರ ಮಾತುಕತೆಯಲ್ಲಿ ಮತ್ತೊಬ್ಬ ಹಿರಿಯ ವ್ಯಕ್ತಿಗಳೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ